ಸಿನಿಮಾ KGF ತರ ದೊಡ್ಡ ಸೌಂಡನ್ನು ಮಾಡುತ್ತಾ? ನೀವೇ ನೋಡಿದ ಹಾಗೆ KGFನ ಫಸ್ಟ್ ಪಾರ್ಟ್ ಇಡೀ ಜಗತ್ತೇ ತಿರುಗೋ ಥರ ದೊಡ್ಡ ಸೌಂಡನ್ನು ಮಾಡಿತು. ಆಗ ಬಂದಿದ್ದೆ KGF 2ನ ಟೀಸರ್. ನಿಮಗೆ ನೆನಪಿರಬೇಕು, ಆ ಪೊಲೀಸ್ ಸ್ಟೇಷನ್ಗೆ ಫೈರ್ ಮಾಡೋ ಸೀನ್. ಅದರ ಬೆಂಕಿಯಿಂದ ರಾಕಿ ಬಾಯ್ ಅವರ ಸಿಗರೇಟನ್ನು ಹಚ್ಕೊಳ್ತಾರೆ. ಆ ಸೀನನ್ನು ನೋಡಿದರೆ ಇವಾಗಲೂ ಕೂಡ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಆ ಥರ ಟಾಕ್ಸಿಕ್ ಟೀಸರ್ ಇದೆನಾ? ಎಲ್ಲದನ್ನು ನಾವು ಈ ಮೂವಿ ಥರ ಇರಬೇಕು, ಆ ಮೂವಿ ಥರ ಇರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲದನ್ನು ನಾವು KGF ಥರ ಇರುತ್ತೆ, ಕಾಂತಾರ ಮೂವಿ ಥರ ಇರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ KGF ಬೇರೆ ಥರದ ಸಿನಿಮಾ, ಟಾಕ್ಸಿಕ್ ಬೇರೆ ಥರದ ಸಿನಿಮಾ. ಅವೆರಡನ್ನು ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಟಾಕ್ಸಿಕ್ ಒಂದು ವಿಭಿನ್ನ ಗ್ಯಾಂಗ್ಸ್ಟರ್ನ ಸಿನಿಮಾ. ಟೀಸರ್ನ ನೋಡಿದರೆ 70s ಮತ್ತು 80sನಲ್ಲಿ ನಡೆಯುವಂಥ ಒಂದು ಕಥೆ ಅಂತ ನಮಗೆ ಅನಿಸುತ್ತೆ. ಯಶ್ ಅವರನ್ನ ಫಸ್ಟ್ ಸೀನಲ್ಲಿ ನೋಡಿದರೆ ಆ ಬಿಯರ್ಡ್ನ ಲುಕ್ನಲ್ಲಿ, ಆ ಗ್ಯಾಂಗ್ಸ್ಟರ್ನ ಪಾತ್ರದಲ್ಲಿ ಮಾತ್ರ ಅವರು ಸೂಪರ್ ಆಗಿ ಕಾಣ್ತಾ ಇದ್ದಾರೆ. ಆ ಫೈಟು, ಆ ಡೈಲಾಗ್ಸ್ ಮಾತ್ರ ಟ್ರೆಂಡ್ ಆಗೋದು ಖಂಡಿತ. ಹಾಗೆ ಕೊನೆಯದಾಗಿ ಬರೋ ಆ ಸೀನ್ನಲ್ಲಿ ತುಂಬ ವರ್ಷ ಆದಮೇಲೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಚಿಗರು ಮೀಸೆ ಬಿಟ್ಕೊಂಡು ಹೆಂಗಾಗಿ ಕಾಣ್ತಾ ಇದ್ದಾರೆ. ಅದನ್ನು ನೋಡಿದರೆ ಗೂಗ್ಲಿ ಮತ್ತು ಕಿರಾತಕ ಸಿನಿಮಾನೇ ನೆನಪಿಗೆ ಬರುತ್ತೆ. ಇದನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಯಶ್ ಅವ್ರದ್ದು ಈ ಸಿನಿಮಾದಲ್ಲಿ 2 ಪಾತ್ರ ಅಂತ. ಆದರೆ ಕೊನೆಯದಾಗಿ ಅವರು ಹೇಳುವಂಥ ಡೈಲಾಗ್ ಐ ಆಮ್ ಓಮ್ ಡ್ಯಾಡಿ, ಆ ಡೈಲಾಗನ್ನು ನೋಡಿದರೆ ಇವರು ರಾಯನ ಮಗನ, ಇಲ್ಲ ಈ ಸಿನಿಮಾದಲ್ಲಿ ರಾಯ ಹೆಂಗಾಗಿ ಕಾಣೋ ಪಾತ್ರ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ.